ನೋಡ್ರಿ, ನಾ ಮಂಗ ಹಿಡಿಯೋವರು ಇಲ್ಲಿ ಮಂಗ ಹಿಡಿಯೋಕೆ ಬಂದಿದ್ದೀವಿ. ಇದು ರೈತರು ಬೇಳೆ ಮಾಡೋಕ್ಕೆ ಕಬ್ಬು ಹಾಕಿದ್ರು. ಪಾಪ ರೈತರಿಗೆ ಎಲ್ಲ ನುಕ್ಸಾನ್ ಮಾಡಿಬಿಡ್ತು. ಮಂಗಗಳು ಎಲ್ಲ ಕಬ್ಬದು ಸೊಸೆ ಎಲ್ಲ ತಿನ್ಬಿಡ್ತು. ಮಂಗ ಪೂರ ಇಲ್ಲಿಂದ ಅಲ್ಲಿವರೆಗೂ ಮಂಗ ಕಾಟ ಅಂದರೆ ಸಿಕ್ಕಾಬಟ್ಟಿತ್ತು. ಈ ದೊಡ್ಡ ದೊಡ್ಡ ಬಿದಿರು ಮರ ಒಳಗೆ ತಿನ್ಕೊಳ್ಳೋದು, ಈ ಬಿದಿರು ಮರ ಒಳಗೆ ಬಂದು ಹಾಸ್ಕೊಳ್ಳೋದು, ಹಂಗಿತ್ತು. ಮಂಗ ಹಿಡ್ದಿದ್ದೀವಿ. ಈ ಮಾವಿನ ತೋಟದಲ್ಲಿ ಕೂಡ ಅಷ್ಟೇ ರಗಳಿತ್ತು. ಅದು ಕಬ್ಬಿನ ತೋಟ, ಇದು ಮಾವಿನ ತೋಟ. ರೈತರಿಗಂದರೆ ಸಿಕ್ಕಾಬಟ್ಟೆ ನುಕ್ಸಾನ್ ಮಾಡ್ತಿತ್ತು ಮಂಗಗಳು. ನೋಡಿ, ನಾವು ಮಂಗ ಹಿಡ್ದಿದ್ದೀವಿ. ಏನು ತೊಂದರೆ ಆಗದಾಗೆ, ಏನು ಏಟು ಆಗದಂಗೆ, ಏನು ಹಾನಿಕಾರ ಆಗದಂಗೆ ನಾವು ಸೇಫ್ಟಿಯಾಗಿ ನಾವು ಹಿಡ್ದಿದ್ದೀವಿ ಮಂಗಗೆ. ಸರಿನಾ? ನಾವು ಮಂಗ ಹಿಡಿತೀವಿ, ಆದರೆ ಮಂಗಗೆ ಏನು ಏಟು ಬರೋಂಗೆ ನಾವು ನೋಡ್ಕೊಳ್ತೀವಿ. ನಾವು ಫುಲ್ ಸೇಫ್ಟಿಯಾಗಿ ಹಿಡ್ದಿದ್ದೀವಿ. ಈ ತೋಟ ಓನರು, ಆ ಹೊಲ ಓನರು ಇಲ್ಲಿ ಇದ್ದಾರೆ. ಸರ್ ಬನ್ನಿ. ಹೇಗೆ ನಿಮಗೆ ಈ ಮಂಗ ಕಾಟ ಕೊಡ್ತಿತ್ತು? ಸರ್, ಒಂದು 4-5 ವರ್ಷ ಆತ್ರಿ. ಮೊದಲು ಕಡಿಮೆ ಇದ್ದು, ಈಗ ಬರ್ತಾ ಹೆಚ್ಚಿಗೆ ಆಗ್ಯಾವ. ನಮ್ದು ಇದು ಕಬ್ಬು ಎಲ್ಲ ಹಿರದ ಹಂಗ ಹೋಗಿರ್ತಾವ. ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 2-3 ಲಕ್ಷ 4 ಲಕ್ಷ ರೂಪಾಯಿ ನುಕ್ಸಾನ್ ಮಾಡ್ತಾವ. ಅದ್ರಗೋಸ್ಕರ ಇವ್ರು ಮಂಡ್ಯ ಜಿಲ್ಲೆಯಿಂದ ಕರ್ಸಿದ್ದೀವಿ. ಅವ್ರು ಪಾಪ 2-3 ದಿವಸ ತಿನ್ನಕ್ಕೆ ಹಾಕಿ ಅಷ್ಟು ಹಿಡಿದು ಗುಣಿ ಒಳಗೆ ಹಾಕ್ಯಾರ. ಈಗ ಡಿಪಾರ್ಟ್ಮೆಂಟ್ಗೆ ಫೋನ್ ಹಚ್ಚಿದ್ದೀವಿ, ಅವ್ರಿಗೆ ಭೇಟಿನಾಗಿವಿ. ಈಗ ಎಲ್ಲಾರು ಗುಡ್ಡ ಸೇರಿಸಿ ಕೈ ಬಿಟ್ಬಿಡ್ತೀವಿ. ಹೋಗ್ಲಿ ದೂರ ಅಂತೇಳಿ ಹಳ್ಳ. ನಾನು ಜಸ್ಟ್ ಇವಾಗ ಹೋಗಿ ನೋಡಿದೆ, ಕಬ್ಬು ಒಂದು ಇಲ್ಲ, ಒಂದು ಅಕ್ಕರೆ ಎಲ್ಲ ತಿನ್ಬಿಡ್ತೇವೆ. ಹೌದು ಹೌದು. ಈ ಕಾಟ ಸಿಕ್ಕಾಬಿಟ್ಟೆ ಕೊಡ್ತಿತ್ತು ನಿಮ್ಗೆ. ಭಾಳ ದಿನ ಒಬ್ಬರು ಹೊಲ್ದಾಗ ಒಬ್ಬ ಮನುಷ್ಯ ಕುಂತಾ ಇರೋದು. ಊಟ ತಿಂಡಿಗೆ ತುಂಬಾ ಕಷ್ಟ. ಬಾಟ್ ಕಷ್ಟ. ನಾವು ಅಯ್ಯೋ ಪಾಪ ಅಂತೀವಿ ಮಂಗಗೆ. ಮಂಗ ತುಂಬಾ ಕಾಟ ಕೊಡತ್ತೆ. ಆದ್ರೆ ನಾವು ಏನು ತೊಂದರೆ ಮಾಡ್ದಂಗೆ ನಾವು ಸೇಫ್ಟಿಗೆ ತಗೊಂಡು ಹೋಗ್ತೀವಲ್ಲ. ಅದ ಚಲೋ. ಓಕೆ.